ಇವತ್ತು ಯಾರೋ ನಮ್ಮನ್ನು ಧನಿಕರು ಆಳಕ್ಕೆ ನೋಡ್ತಾ ಇದ್ದಾರಲ್ಲ, ಅವರೆಷ್ಟೇ ಕೋಟಿಗೆ ಬದುಕಲಿ, ಅವ್ರಿಗೆ ಫೈಟ್ ಕೊಡೋದು ಒಂದೇ ವಿದ್ಯೆ. ಹೆಚ್ಚಿಗೆ ನೊಂದವರು ಅವರು ದಲಿತ ಸಮುದಾಯ. ಆ ಒಂದೊಂದು ಕಥೆನೂ ಕೇಳಿಬಿಟ್ರೆ ಕೋಪ ಹೆಂಗೆ ಬರುತ್ತೆ ಅಂದರೆ ಅದು ಬೇರೆನೇ ಲೆವೆಲ್ಗೆ ಹೋಗುತ್ತೆ. ಅದು ತಮಾಷೆ ಅಲ್ಲ. ನೊಂದಿರೋನ್ನ ಮತ್ತೆ ನೋವು ಮಾಡಬೇಡಿ. ಲ್ಯಾಂಡ್ ವಿಷಯದಲ್ಲಿ ಇವತ್ತಿಗೂ ನರಳ್ತಾ ಇದ್ದಾರೆ. ನಾವು ಅವರ ವಿರುದ್ಧವಾಗಿ ನಿಂತು, ನೊಂದವರ ಪರವಾಗಿ ನಿಂತು ಮಾಡಿರೋ ಸಿನಿಮಾ ಇದು. ಎಲ್ಲ ಸಮುದಾಯಕ್ಕೆ, ನಾವು ಯಾವುದೇ ಸಮುದಾಯದ ಬಗ್ಗೆ ಆಗಲಿ, ಯಾವುದೇ ಜಾತಿ ಬಗ್ಗೆ ಆಗಲಿ, ಫಸ್ಟ್ ಆಫ್ ಆಲ್ ನನಗೆಲ್ಲ ಒಂದೇ ಜಾತಿ, ಮನುಷ್ಯ ಜಾತಿ. ಯಾರೋ ಅವ್ರಿಗೆ ಬಾಯಿಗೆ ಬಂದಿದ್ದು, ಅವ್ರಿಗೆ ಜ್ಞಾನಕ್ಕೆ ಬಂದಿದ್ದೆಲ್ಲನೂ ಮಾಡ್ಕೋತಾ ಇದ್ದಾರೆ. ನಾವೆಲ್ಲ ಅವತ್ತು ಅವ್ರಿಗೆಲ್ಲ ಯಾರಿಗೂ ಕೇರು ಮಾಡಲ್ಲ, ಎದುರೋದು ಇಲ್ಲ, ಹೆದರಿಕೆ ಅನ್ನೋದು ನಮಗೆ ಗೊತ್ತೂ ಇಲ್ಲ. ನೀವು ಹಂಗೆಲ್ಲ ಮಾಡ್ತೀರಾ ಅಂದರೆ, ನಾನೊಬ್ಬ ನಟನಾಗಿ ನಾನು ಹೇಳೋದು, ನಾನು ಎಲ್ಲ ಸಮುದಾಯಗಳ ಪರವಾಗಿ ನಿಲ್ತೀನಿ. ಅದನ್ನು ಒಂದು ಕತೆ ಮಾಡಿ ಸಿನಿಮಾ ಮಾಡ್ತೀನಿ. ನಾನು ಇದನ್ನು ನಿಲ್ಲಿಸೋದೇ ಇಲ್ಲ, ನಿಲ್ಸೋಕ್ಕೆ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಒಂದು ಸಿನಿಮಾ ಬಿಡುಗಡೆಗೂ ಮುಂಚೆ, ಬಿಡುಗಡೆಯ ನಂತರದ ಒಂದಷ್ಟು ದಿನಗಳು ಕಳೆದ ನಂತರವೂ ಇತಿಹಾಸದ ಪುಟಗಳಲ್ಲಿ ಅದು ಶಾಶ್ವತವಾಗಿ ಉಳಿಬೇಕು ಅಂತಂದರೆ ಕಥಾವಸ್ತು ಗಟ್ಟಿಯಾಗಿರಬೇಕು, ನಾಯಕ ನಟ ಗಟ್ಟಿಯಾಗಿರಬೇಕು, ಜೊತೆಗೆ ಆ ಕಾಂಟೆಂಟ್ ಸುದ್ದಿ ಮಾಡ್ತಾ ಇರಬೇಕು. ಆ ಥರ ಸುದ್ದಿ ಮಾಡ್ತಿರುವಂಥ ಒಂದು ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ನಟಿಸಿರುವಂಥ ಲ್ಯಾಂಡ್ ಲಾರ್ಡ್. ಇವತ್ತು ಲ್ಯಾಂಡ್ ಲಾರ್ಡ್ ನಮ್ಮ ಜೊತೆಗೆ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ವಿಜಯ್ ಸರ್. ಥ್ಯಾಂಕ್ ಯು. ಯೂಶಲಿ ಒಂದು ಸಿನಿಮಾ ರಿಲೀಸ್ ಆದ ನಂತರ ಸರ್, ಅದರ ಬಗ್ಗೆ ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ಆರಾಧಿಸೋರು, ನಮ್ಮ ವಿಜಯ್ ಸರ್ ಅಂತ ಹೊಗಳೋರು, ಅದನ್ನು ಸಂಭ್ರಮ ಪಡುವಂಥದ್ದು ಒಂದು ಕ್ಯಾಟಗರಿ. ಸಿನಿಮಾದಲ್ಲಿನ ಒಂದಷ್ಟು ಡೈಲಾಗ್ಸ್ಗಳು ಅದು ಒಂದೊಂದು ಕ್ಯಾಟಗರಿನ ರೀಚ್ ಮಾಡ್ತಿದ್ದಾವೆ. ಇದಕ್ಕೆ ನನ್ನ ಫಸ್ಟ್ ರಿಯಾಕ್ಷನ್ ಬೇಕು. ಈ ಡೈಲಾಗ್ಸ್ಗಳು ಜನಕ್ಕೆ ತುಂಬ ಆಪ್ತವಾಗಿದ್ದು ಹೇಗೆ, ಎಮೋಷನಲಿ ಕನೆಕ್ಟ್ ಆಗಿದ್ದು ಹೇಗೆ? ಬರವಣಿಗೆ ಮೂಲಕ. ಶ್ರೀಕಾಂತ್ ಅಂತ ಇದ್ದಾರೆ, ಹೊಸ ಪ್ರತಿಭೆ, ಜೊತೆಲಿ ಮಾಸ್ತಿ, ಇನ್ನೊಬ್ಬ ಹುಡುಗ ಮಂಜುನಾಥ್ ಅಂತ, 3 ಜನ ಸೇರಿ ಮಾಡಿರೋದು ಬರವಣಿಗೆ. ಈ ಫಿಲಮಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನ, ಅಂದರೆ ಫಾರ್ ಎಕ್ಸಾಂಪಲ್ಲು, ಹುಟ್ಟುತ್ತಾನೆ ಹೆಣ್ಣು ಮುತ್ತೈದೆ ಆಗಿರಲ್ಲ, ಮುಂಡೆ ಆಗಿರಲ್ಲ, ಆ ಥರದ್ದು ತುಂಬ ಸ್ಟ್ರಾಂಗ್ ಕನೆಕ್ಷನ್. ಅದು ಮದುವೆ ಆಗದಿರೋರು ಪ್ಲಸ್ ಮದುವೆ ಆದವರು, ಮದುವೆ ಆಗಿ ಗಂಡನ್ನು ಕಳ್ಕೊಂಡಂಥವ್ರು, ಈ 3 ಲೇಯರ್ನ ಒಂದು ಎಮೋಷ್ನಲ್ ಡೈಲಾಗ್ಸ್ ಮೂಲಕ ನೀವು ಅದನ್ನು ಕನ್ವೆ ಮಾಡ್ತೀರಾ. ರಚಿತಾರಾಮ್ ಅವರು ಇರ್ತಾರೆ, ರಿತನ್ ಅವರು ಇರ್ತಾರೆ. ಆ ಬ್ಲೆಂಡಿಂಗ್ ಹೇಗಿತ್ತು ಅಂತ ಆ ಸೆಟ್ಟಲ್ಲಿ ಅದನ್ನು ಕನ್ವೆ ಮಾಡುವಾಗ? ಅಲ್ಲ, ನನಗೆ ಯಾವತ್ತು ಹೆಣ್ಣು ಒಂದು ಶಕ್ತಿ. ಸೊ ಹಂಗಾಗಿ ಹೆಣ್ಣು ಯಾವತ್ತಿದ್ರೂ ಪವಿತ್ರನೇ. ಅದು ಹೆಣ್ಣು ಹುಟ್ತಾನು ಮುಂಡೆ ಅಲ್ಲ, ಮುತ್ತೈದನೂ ಅಲ್ಲ ಅನ್ನೋದು ನಮ್ಮ ತಾಯಿ ನನಗೆ ಹೇಳೋರು ಯಾವಾಗಲೂ. ಸೊ ಹಂಗಾಗಿ ನಾವು ಈ ಪರ್ಪಸ್ಫುಲಿ ಆ ಡೈಲಾಗ್ನ ಅಲ್ಲಿ ಬಳಸ್ತೀವಿ. ಯಾಕಂದರೆ ಸಿಚುವೇಶನ್ ಹಂಗಿದೆ. ಅಲ್ಲಿ ರಿತನ್ಯ ಆಗಿರೋ ಪರಿಸ್ಥಿತಿ ಸುಮಾರು ಜನ ಹೆಣ್ಮಕ್ಳಿಗಾಗಿದೆ. ಸೊ ಹಂಗಾಗಿ ಅದನ್ನು ಆ ತಂದೆ ತಾಯಿ ಏನಿದ್ರು ಕೊಡಬೇಕು, ಕಿತ್ಕೋಬಾರ್ದು ಅನ್ನೋ ವಿಷಯನ ಹೇಳಿ, ನಂತರ ಬಡವ್ರಿಗೆ ಬರ್ದಿರೋ ಕಷ್ಟ ಇನ್ಯಾರಿಗೆ ಬರುತ್ತಮ್ಮ, ಇರಲಿ ಬಿಡಮ್ಮ ಅಂತ ಅಳ್ತೀನಿ. ಯಾವಾಗಲೂ ಅದು ಸತ್ಯ. ಅದು ಈಗ ನೋಡಿ, ಈಗ ಸುಮಾರು ಕಡೆ ಆವಾಗಲಿಂದನೂ ಮನೆಯಲ್ಲಿ ಕೆಲವು ಮನೆಗಳಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಈ ಗಂಡ ತೀರ್ಕೊಂಬಿಟ್ರೆ ಪಾಪ ಅವ್ರನ್ನ ಸಪ್ರೇಟಾಗಿ ನೋಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದೊಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯದಲ್ಲಿ ನೊಂದಂಥ ಹೆಣ್ಮಕ್ಳು ಎಷ್ಟೋ ಕೋಟಿ ಜನ ಇದ್ದಾರೆ. ಅದಾಗಬಾರ್ದು. ಆಕೆ ಯಾವಾಗಲೂ ಮುತ್ತೈದೇನೂ ಅಲ್ಲ, ಮುಂಡೇನಲ್ಲ. ಹೆಣ್ಣು ಅದೊಂದು ಶಕ್ತಿ. ಅದು ಯಾವತ್ತಿದ್ರೂ ಶಕ್ತಿ. ಆ ಶಕ್ತಿ ಯಾವತ್ತಿದ್ರೂ ಪವಿತ್ರವಾಗಿರ್ಬೇಕು. ಅವಳು ಮಣ್ಣಿಗೆ ಹೋಗೋವರೆಗೂ ಜೊತೆಲಿ ಅರಿಶಿನ, ಕುಂಕುಮ, ಬಳೆ ಯಾವಾಗಲೂ ಇರಬೇಕು ಅನ್ನೋದನ್ನು ನಾವಲ್ಲಿ ಅಂಡರ್ಲೈನ್ ಮಾಡಿ ಹೇಳ್ತೀವಿ. ಯಾಕಂದರೆ ನಾವು ಒಂದಷ್ಟು ಸಂಪ್ರದಾಯಗಳು, ಒಂದಷ್ಟು ಮೌಢ್ಯಗಳನ್ನು ಒಡೆದು ಬದುಕದೇ ಇದ್ದರೆ ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನ್ರೇಷನ್ ಟು ಜನ್ರೇಷನ್. ಚೇಂಜಸ್ ಅಂತ ಯಾವಾಗ ಆಗೋದು? ಟೆಕ್ನಾಲಜಿಲಿ ಚೇಂಜ್ ಆಗಿದೆ, ಮನುಷ್ಯ ಯಾವತ್ತು ಚೇಂಜ್ ಆಗೋದು. ವೆರಿ ಟ್ರೂ. ಹೆಣ್ಣು ಅಂದ ತಕ್ಷಣ ಒಂದು ಮೂಲೆ ಗುಂಪು ಮಾಡಿ ಕುಣಿಸ್ಬಿಟ್ಟು ಆಕೆಗೆ ಗಂಡ ಇಲ್ಲ ಅಂತ ಒಂದು ಲೇಬಲ್ ಕೊಟ್ಟು ನರಳಬಾರ್ದು. ಎಲ್ಲರೂ ಜೀವನದಲ್ಲಿ ನಗ್ನಗ್ತಾ ಚೆನ್ನಾಗಿರ್ಬೇಕು. ಅದೇ ಗಂಡಸಿಗೆ ಯಾರನ್ನ ಮಾಡಿದ್ದಾರೆ ಅವತ್ತು? ಇಲ್ಲ, ಅಂಡ್ರೆ ಅನ್ನೋದಂತ ಅಲ್ಲ. ಈಗ ಗಂಡಸಿಗೆ ಎಲ್ಲಾದ್ರೂ ಆ ಥರ ಮಾಡಿಟ್ಟಿದಾರ? ಆ ಹೆಣ್ಣಿಗೆ ಮಾತ್ರ ಆ ಪಟ್ಟ ಕೊಟ್ಬಿಟ್ರು ಅಲ್ವಾ? ಗಂಡಸು ಯಾರೂ ಮಾಡ್ಕೊಂಡಿಲ್ಲ ಆ ಕೆಲಸನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಐಡಿಯಾಗಳು. ಸೊ ಈ ಐಡಿಯಾಗಳನ್ನ, ಈ ಐಡಿಯಾಲಜಿಗಳನ್ನ ಬ್ರೇಕ್ ಮಾಡಿ ಬದುಕಬೇಕು ಅನ್ನೋದು ನಮ್ಮ ಆಸೆ. ಎಲ್ಲರೂ ಸಮಾನರು ಅಂತ. ಜೊತೆಗೆ ಈ ಸಿಚುವೇಶನ್ ಸಿನಿಮಾ ನೋಡಿ ಬಂದಂತ ಎಷ್ಟೋ ಜನ, ನಾ ಥಿಯೇಟರ್ ಹತ್ರ ತ್ರಿವೇಣಿ ಹತ್ರ ನೋಡಿದಾಗ ತುಂಬ ಕಡೆ ಇವತ್ತಿಗೂ ಹಳ್ಳಿಯಲ್ಲಿ ಈ ಥರದ ಒಂದಷ್ಟು ಇದಾವ ಗುರು ಅನ್ನೋಂಥ ಟಾಕ್ ನಾನು ಕೇಳಿದೆ ಸರ್. ಇದು ನಿಮ್ಮ ಗಮನಕ್ಕೆ ಹೇಗೆ ಬಂದಿದೆ ಅಂತ? ಇವತ್ತಿಗೂ ಇದೆಯಲ್ಲ ಸರ್. ಮೊನ್ನೆ ನೀವು ಪೇಪರ್ ತೆಗೆದು ನೋಡಿದ್ರೆ ನ್ಯೂಸಲ್ಲೆಲ್ಲ ಬಂತು. ಪಾಪ ಜಸ್ಟ್ ಬೇರೆ ವರ್ಗದಲ್ಲಿ ಮದುವೆ ಆಗಿದೆ ಹೆಣ್ಮಗು ಅಂತ ಹೇಳಿ ಹೋಗಿ ಅದನ್ನು ಬಸರಿ ಆದ್ರೂ
ಅವನ ತಂದೆನ ಯಾರೋ ಅವ್ನಿಗೆ ಗೊತ್ತಿಲ್ಲ, ಅವ್ನು ಕ್ರೂರಿ ಹೊಟ್ಟೆಗೆ ಹೊಡೆದು ಆ ಮಗುನೂ ಸಾಯಿಸಿ ಅವರಿಬ್ಬರನ್ನೂ ಸಾಯಿಸಿದ್ದಾರೆ. ಎಲ್ಲಿಗೆ ಬರ್ತಿದೆ ಪರಿಸ್ಥಿತಿ? ಇವತ್ತು ನಡೀತಾ ಇರೋದು ಅದೇ ಅಲ್ವಾ? ಆ ಪರಿಸ್ಥಿತಿಗಳು ಅವತ್ತೂ ಇತ್ತು, ಇವತ್ತು ಇದೆ. ಇದನ್ನು ನಾವು ಬದಲಾಯಿಸಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಈಗ ಈ ಸಿನಿಮಾಲ್ಲಿ. ಇದ್ರ ಜೊತೆಗೆ ಆ ಚಪ್ಪಲಿದೊಂದು ಸೀನ್ ಸರ್, ಅಂದರೆ ನೀವು ರಾಜ್ ಬಿ ಶೆಟ್ಟಿ ಅವರ ಆ ಚಪ್ಪಲಿ ಹತ್ರ ಹಿಂಗೆ ಬೆಂಡ್ ಹಾಕ್ತೀರಿ, ನಾನು ಒಂದು ರೌಂಡ್ ಹಾಕೊಂಬರೋವರೆಗೂ ನೀವು ಚಪ್ಪಲಿ ಹಾರ ಸರ್, ಅದು ತುಂಬ ಗಾಢವಾಗಿ ಕಾಡುವಂಥ ಒಂದು ವಿಷಯ. ಅದು ಹೇಗೆ ಕನೆಕ್ಟ್ ಆಯ್ತು, ಹೇಗೆ ಅದನ್ನು ನೀವು ಅದೊಂದು ತುಂಬ ರಿಸ್ಕಿ ಶಾಟ್ ಸರ್, ರಿಸ್ಕಿ ಫೀಲ್ ಅದು ಆ್ಯಸ್ ಅ ಫ್ಯಾನಾಗಿ ನನಗನ್ಸಿದ್ದು. ರಿಸ್ಕಿ ಏನಿಲ್ಲ. ಈಗ ನನಗೆ ಎಷ್ಟೋ ಜನ ನೊಂದಿರೋರು ಎಲ್ಲ ಸಮುದಾಯದಲ್ಲಿ ಇರೋವ್ರ ಮನೆಯಲ್ಲಿ ಆ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಓಕೆ, ಇರೋವ್ರ ಮನೆಯಲ್ಲಿ ಆ ಕೆಲಸನ ಮಾಡಿಸ್ಕೊಂಡು ಅವರ ಚೊಪ್ಪಲಿನ ಎತ್ತಿ ಕೈಯಲ್ಲಿ ಇಡಿಸಿ ಅವ್ರಿಗೆ ಹಾರ ಹಾಕಿ ಎಲ್ಲ ಥರದ್ದು ಮಾಡಿದ್ದಾರೆ. ಅದನ್ನೇ ಮತ್ತೆ ನಾವು ಅಷ್ಟು ಜನದ ಪರವಾಗಿ ನಿಂತು ಆ ಸೀನ್ನ ಮಾಡಿದ್ದು. ಜೊತೆಗೆ ಈ ಥರದ ಸೀನ್ಗಳನ್ನ ಮಾಡುವಾಗ ಅಲ್ಲಿ ಲೋಕಲ್ ಅಂದರೆ ಸಿನಿಮಾನ ಶೂಟಿಂಗ್ ನೋಡುವಂತಹ ಜನ, ಆ ಶೂಟಿಂಗ್ ಆದ ನಂತರ ಒಂದಷ್ಟು ಜನ ಮಾತಾಡಿರ್ತಾರೆ, ಈ ಥರದ್ದು ಲೈಫು ನಮ್ಮ ಹಿರಿಯರಲ್ಲೇ ಆಗಿತ್ತು, ಆ ಥರದ್ದು ಏನಾದರೂ ಕೇಳಿದ್ರೆ ಸರ್ ಸೆಟ್? ನನಗೆ ಸುಮಾರು ಜನ ಸೆಟ್ಟಲ್ಲೂ ನಡೆದಿದೆ. ಆಮೇಲೆ ಸಿನಿಮಾ ಆದಮೇಲೂ ಕೂಡ ನಾನು ತಬ್ಕೊಂಡು ಎಷ್ಟೋ ಜನ ಬಿಗ್ಯಾಗಿ ತಬ್ಕೊಂಡು, ಒಬ್ಬರು ಹಿರಿಯರು ಬಾಚಿ ತಬ್ಕೊಂಡು ಅವ್ರ ಕಣ್ಣಲ್ಲಿ ಇನ್ನೇನು ನೀರು, ನಮ್ಮ ನೋವುಗಳನ್ನ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ಅಂತಂದರು. ಅಂದರೆ ಅವರೇ ಅಷ್ಟು ನೋಡಿದ್ದಾರೆ ಅಂದರೆ ಇವತ್ತು ಸಮಾಜದಲ್ಲಿ ಎಷ್ಟು ನಡೀತಾ ಇಲ್ಲ. ನಿಜ ನಿಜ ಅಲ್ವಾ? ಆ ವಿಷಯಕ್ಕೋಸ್ಕರನೇ ಎಲ್ಲ ಕಡೆ ಸುದ್ದಿ ಆಗಿದೆ. ಜೊತೆಗೆ ಮೊನ್ನೆ ನನಗೆ ಶ್ರೀಕಾಂತ್ ಅವ್ರು ಸಿಕ್ಕಿದ್ರು ಮಾತಾಡ್ತಾ, ನಾನು ಸುಮ್ಮನೆ ಜನರಲ್ಲ ಕೇಳಿದೆ, ಸರ್ ನಿಮ್ಮ ಜೊತೆಗೆ ಯಾವೆಲ್ಲ ಜನ ಕೆಲಸ ಮಾಡಿದ್ದಾರೆ ಅಂತಂದಾಗ ಸಮಾಜದಲ್ಲಿರುವಂತಹ ಎಲ್ಲ ಜಾತಿಗಳ ವಿಷಯ ಬಗ್ಗೆ ಹೇಳಿ ಸರ್. ನಮ್ಮಲ್ಲಿ ಇವರು ಕೆಲಸ ಮಾಡಿದ್ದಾರೆ, ಇವರು ಕೆಲಸ ಮಾಡಿದ್ದಾರೆ, ನಮ್ಮಲ್ಲಿ ನಮ್ಮ ಫೀಲಿಂಗ್ ಇಲ್ಲ. ಸಿನಿಮಾ ಸೆಟ್ಟಲ್ಲಿ ನೀವು ನೋಡಿದ್ರೆ ನಾನೇ ಒಂದು ಇಂಟರ್ವ್ಯೂ ಮಾಡಿದ್ದೆ, ಎಲ್ಲ ಸಮುದಾಯದವರು ಕೆಲಸ ಮಾಡಿದ್ದಾರೆ ಅಲ್ವಾ ಸರ್? ಹೌದು. ಒಂದು ನೋಡಿ, ಅವರೆಲ್ಲ ಶ್ರಮಿಕ ವರ್ಗಕ್ಕೆ ಸೇರಿರೋರು. ತುಂಬ ಒಳ್ಳೆ ಪದ ಅದು, ಆಯಿತಾ? ಶ್ರಮಿಕರು, ಅವರಲ್ಲಿ ಭೇದ ಭಾವ ಇಲ್ಲ. ಎಲ್ಲ ವರ್ಗಗಳಲ್ಲಿ ಶ್ರಮಿಕರಿಗೆ ಭೇದ ಭಾವ ಇಲ್ಲ. ಈ ಧನಿಕರಿದಾರಲ್ಲ, ಅವರಲ್ಲಿ ಇವತ್ತಿಗೂ ಭೇದ ಭಾವ ಇದೆ. ತುಂಬ ಗಟ್ಟಿ ಧ್ವನಿ ಇರೋರು, ಹೌದು, ತುಂಬ ಗಟ್ಟಿ ಧ್ವನಿ ಇರೋರು, ತುಂಬ ಚೆನ್ನಾಗಿರೋರು, ಅವತ್ತಿಂದಲೂ ನಾವೇ ಕರೆಕ್ಟು ಅನ್ನೋರು ಅದನ್ನು ನಡೆಸ್ತಾನೆ ಬಂದಿದ್ದಾರೆ. ಸೊ ಹಂಗಾಗಿ ಮತ್ತು ನೀವು ಪಾತ್ರಗಳು ತೊಗೊಂಡ್ರು ನೋಡಿ, ಹುಷಾರಾಗಿ ನೀಟಾಗಿ ಗಮನ ಇಟ್ಟು ನೋಡಿದ್ರೆ ನಮ್ಮ ಪಾತ್ರಗಳಲ್ಲಿ ಎಲ್ಲ ಸಮುದಾಯದ ಪಾತ್ರಗಳು ಇದ್ದಾವೆ. ಪಾಯಿಂಟ್ ಒಂದು. ಎಕ್ಸಾಕ್ಟ್ಲಿ ಸರ್, ಹೌದು. ಆಮೇಲೆ ತಿರ್ಗಾ ನೀವು ತೊಗೊಂಡ್ರೆ ಅಲ್ಲಿ ಆಗಿರೋವಂಥ ಅನ್ಯಾಯ ಎಲ್ಲರ ಮನೇಲಿ ನಡೀತಾ ಇದೆ. ಅದಾದಮೇಲೆ ಹೆಣ್ಣು ಮಕ್ಕಳಿಗೆ ಇವತ್ತೇನು ಎಜುಕೇಷನ್ ಅನ್ನೋದಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಒಡೆದೇಳ್ತಾ ಇದ್ದೀವಿ. ಅದಾದಮೇಲೆ ನೀವು ಈ ಮಚ್ಚು ಕತ್ತಿನ ಹಿಡಿಯೋ ಬದಲು ಪೆನ್ನನ್ನು ಹಿಡೀರಿ ಅಂತ ಹೀರೋ ಸರೆಂಡರ್ ಆಗ್ತಾನೆ. ತುಂಬ ಸ್ಟ್ರಾಂಗ್ ನೋಡಿ. ಇದ್ರ ಕಡೆ ಯಾರೂ ಗಮನ ಕೊಡ್ತಾ ಇಲ್ಲ, ಮಿಕ್ಕಿದ ಎದ್ರ ಕಡೆನೂ ಗಮನ ಕೊಡ್ತಾ ಇದ್ದಾರೆ ಅಲ್ವಾ? ನಿಜ ನಿಜ. ಆಮೇಲೆ ತಿರ್ಗಾ ಅದನ್ನು ಒಂದು ಸಮುದಾಯಕ್ಕೆ ಯಾವತ್ತೂ ಹೋಲಿಸ್ತಾ ಇದ್ದಾರೆ. ಹೌದು, ನೀವು ಹಂಗೆಲ್ಲ ಮಾಡಿ ಅನವಶ್ಯಕವಾಗಿ ಸುಮ್ಮನೆ ಆದ್ರೂ ಪಾಪ ತುಂಬ ನೊಂದು ಬೆಂದಂಥ ದಲಿತ ಸಮುದಾಯದ ಮೇಲೆ ನೀವು ಹೇಳ್ತಾ ಇದ್ದೀರಾ. ಹೌದು, ಅವ್ರು ಯಾಕೆ ಇವತ್ತು ಕೂಗು ಕೊಡ್ತಾ ಇದ್ದಾರೆ ಅನ್ನೋದೇ ಆದರೆ, ಎಲ್ಲರಿಗಿನ್ನ ಹೆಚ್ಚಿಗೆ ನೊಂದೋರವರು, ನೊಂದ್ಕೊಂಡು ಇವತ್ತು ಬದುಕ್ತಾ ಇರೋರವರು, ಇವತ್ತಿಗೂ ನರಳ್ತಾ ಇರೋರವರು. ಯಾಕೆ ಅವರೆಲ್ಲ ಮನುಷ್ಯರಲ್ವಾ? ಅವ್ರಿಗೆಲ್ಲ ಸಂವಿಧಾನದ ಬೆಲೆ ಬೇಡವಾ? ಸಂವಿಧಾನದಲ್ಲಿ ಸಮಾನತೆ ಬೇಕು ಅನ್ನೋ ಬೆಲೆ ಬೇಡವಾ? ಹೌದು, ಪಾಪ ಅವ್ರು ಅಷ್ಟು ನೊಂದ್ಕೋತಾ ಇದ್ದಾರೆ. ಅದು ಬಿಟ್ಟು ಬೇರೆಲ್ಲ ಸಮುದಾಯಗಳು ಈಗ ನೋಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ಎಲ್ಲ ಸಮುದಾಯದಲ್ಲೂ ನೋವಿದೆ ಅಂತ. ಹೆಚ್ಚಿಗೆ ನೊಂದವರು ಅವರು ದಲಿತ ಸಮುದಾಯ. ಆ ಒಂದೊಂದು ಕಥೆನೂ ಕೇಳಿಬಿಟ್ರೆ ಕೋಪ ಹೆಂಗೆ ಬರುತ್ತೆ ಅಂದರೆ ಅದು ಬೇರೆನೇ ಲೆವೆಲ್ಗೆ ಹೋಗುತ್ತೆ. ಅದು ತಮಾಷೆ ಅಲ್ಲ. ಈಗ ನೊಂದಿರೋನ್ನ ಮತ್ತೆ ನೋವು ಮಾಡಬೇಡಿ, ಆಯಿತಾ? ಯಾವತ್ತು ನಾನು ನೀನು ಒಂದೇ ಸಮಾನಿ, ಅವತ್ತೆಲ್ಲವೂ ಶಾಂತಿಯಾಗಿರುತ್ತೆ. ಇಲ್ಲಾಂದರೆ ಇದು ಕ್ರಾಂತಿಯಾಗಿ ತಿರುಗ್ತಾನೆ ಇರುತ್ತೆ, ಬಿಡೋದಿಲ್ಲ ಇದು. ನಿಜ ನಿಜ. ಆಮೇಲೆ ಇವತ್ತು ಸಿನಿಮಾ ಮುಗಿದು ಫಸ್ಟ್ ಡೇನೇ ಆಚೆ ಬಂದಾಗ ನೀವು ಮತ್ತೆ ರಿತನಿ ಅವ್ರ ಆಚೆ ಬೇರೆ ಕಡೆ ಇದ್ರಿ. ರಾಜ್ ಬಿ ಶೆಟ್ಟಿ ಅವ್ರದ್ದು ಸ್ಟ್ರೇಟ್ ಅವೇ ಒಂದು ಪಾಯಿಂಟ್ ಸರ್ ಮಾಧ್ಯಮದವ್ರಿಗೆ, ಸಂವಿಧಾನವನ್ನು ಗೌರವಿಸೋದವನು, ಸಮಾನತೆಯನ್ನು ಗೌರವಿಸೋದವನು, ಮಾನವತೆಯನ್ನು ವಿರೋಧಿಸಿದ ಹಾಗೆ ಅಂತ. 100% ದೊಡ್ಡ ಮಾತಲ್ವಾ ಅದು? ನೋಡಿ, ಇವತ್ತು ನೀವು ಹಂಗೆಲ್ಲ ಮಾಡ್ತೀರಾ ಅಂದರೆ, ನಾನೊಬ್ಬ ನಟನಾಗಿ ನಾನು ಹೇಳೋದು, ನಾನು ಎಲ್ಲ ಸಮುದಾಯಗಳ ಪರವಾಗಿ ನಿಲ್ತೀನಿ, ಶ್ರಮಿಕರ ವರ್ಗದ ಪರವಾಗಿ ನಿಲ್ತೀನಿ, ಎಲ್ಲ ನೊಂದಂಥ ಮನಸ್ಸುಗಳ ಪರವಾಗಿ ನಿಂತು ಅವರಲ್ಲಿರೋ ನೋವನ್ನು ಏನಿದೆ ಅದನ್ನು ಹೆಕ್ಕಿ
ಅದನ್ನು ಅವ್ನು ಕತೆ ಮಾಡಿ ಸಿನಿಮಾ ಮಾಡ್ತೀನಿ, ನಾನು ಇದನ್ನು ನಿಲ್ಸೋದೇ ಇಲ್ಲ, ನಿಲ್ಸೋಕ್ಕೆ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ನಿಲ್ಸೋದಕ್ಕಿನ್ನ. ಇಲ್ಲ ಸರ್, ಆ ಫಿಲಮಲ್ಲಿ ಒಂದು ಸೀನ್ ನನಗೆ ತುಂಬ ಇಷ್ಟ ಆಗಿದ್ದು, ಮಗಳು ಪಾಸ್ ಆಗಿರ್ತಾಳೆ, ಅದನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿ ಹೆಣ್ಣು ಮಕ್ಕಳು ಓದಬೇಕು ಅನ್ನೋಂಥ ಒಂದು ಸಂದೇಶನ ಜಸ್ಟ್ ಒಂದು ಲೈನ್ ಹೇಳ್ತೀರಾ ಸರ್, ನನ್ನ ಮಗಳು ಈ ಊರಿಗೆ ಮೊದಲು ಬಂದ್ಬಿಟ್ಲು ಅಂತ. ಹೌದು 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 ಸರ್, ಇದು ಅಂದರೆ ನಿಮ್ಮ ಲೈಫಲ್ಲಿ ತುಂಬ ನೋಡಿರ್ತಿಲ್ಲ ಸರ್, ಇದು ಮತ್ತೆ ರೀಕನೆಕ್ಷನ್ ಹೇಗಿರುತ್ತೆ ಅಂತ ಸಿನಿಮಾಟಿಕ್ ಆಗಿ? ಅದು ಯಾವಾಗ್ಲೂ ಲೈಕ್ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಇವತ್ತು ಯಾರೋ ನಮ್ಮನ್ನು ಧನಿಕರು ಆಳಕ್ಕೆ ನೋಡ್ತಾ ಇದ್ದಾರಲ್ಲ, ಅವರೆಷ್ಟೇ ಕೋಟಿಗೆ ಬದುಕಲಿ, ಅವ್ರಿಗೆ ಫೈಟ್ ಕೊಡೋದು ಒಂದೇ ವಿದ್ಯೆ, ಸೂಪರ್ ವಿದ್ಯಾಭ್ಯಾಸ. ಅವನು 100 ಅಲ್ಲ 200 1000 ಕೋಟಿಗೆ ಬದುಕಲಿ, ಒಬ್ಬ ವಿದ್ಯಾವಂತ ಹೆಣ್ಣು ಮಗು, ಒಂದು ವಿದ್ಯಾವಂತ ಗಂಡು ಮಕ್ಕಳು ನಿಂತ್ಕೊಂಡ್ರು ಅಂದರೆ ಮುಂದಿನ ಯೂತ್ಸ್ ಪೀಳಿಗೆಯಲ್ಲಿ ಇವ್ರನ್ನೆಲ್ಲರನ್ನೂ ತುಳಿದು ನಾಶ ಮಾಡೋದಂತೂ ಗ್ಯಾರಂಟಿ. ಅದು ಆ ಕಾಲ ಬಂದೇ ಬರುತ್ತೆ. ಇಲ್ಲ, ಅದರಲ್ಲಿ ತುಂಬ ಗಟ್ಟಿಯಾದ ಧ್ವನಿ ಇತ್ತು ನಿಮ್ಮ ಡೈಲಾಗ್ ಮೂಲಕ. ಹೌದು 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 ಹೌದು. ನಾನು ಇವತ್ತು ಎಲ್ಲರಿಗೂ ಒಂದೇ ಹೇಳೋದು, ಯಾರೇ ಸಿಕ್ಕಿದ್ರು ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದ್ರಿ. ಇದು ಆ್ಯಕ್ಚುಲಿ ಸುಮಾರು ಜನಕ್ಕೆ ಇನ್ನೊಂದು ಪಾಯಿಂಟ್ ಅರ್ಥ ಆಗ್ತಿಲ್ಲ, ಇದು ಯೂತ್ಸ್ಗೆ ಸ್ಪೆಷಲಿ ಮಾಡಿದ್ದೀವಿ ನಾವು. ಎಕ್ಸಾಕ್ಟ್ಲಿ ಸರ್. ಯಾಕಂದರೆ ಯೂತ್ಸ್ ನಿಮ್ಮ ಕಾಲೇಜ್ಗಳಲ್ಲಿ ನಡೀತಾ ಇದೆ, ನಿಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ನಡೀತಾ ಇದೆ, ನಿಜ, ನಿಮ್ಮ ಸುತ್ತಮುತ್ತ ಇದೆ. ಈ ಯೂತ್ಸ್ ಏನಿದ್ದಾರೆ ಇವತ್ತಿನ ಕಾಲೇಜ್ ಮಕ್ಕಳು, ಇವರು ನೋಡಿ ಸಮಾನತೆಯನ್ನು ಜೋರಾಗಿ ಕೂಗಿ ಸಮಾನತೆ ಪರವಾಗಿ ನಿಲ್ಲಬೇಕು ಅನ್ನೋ ಆಶಯ ಕೂಡ ನಮ್ಮದಿದೆ ಈ ಸಿನಿಮಾ ಇಂಟೆನ್ಷನ್. ಸರ್, ಜೊತೆಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳುವಾಗ ರಿತನೆ ಅವ್ರ ಪಾತ್ರದ ಮೂಲಕ ಸರ್, ಆ FIR ಬರೆಯೋ ವಿಷಯದ ಗೊತ್ತಾ ಸರ್, ಅದು ಎಂಥ ವೈಬ್ರೇಷನ್ ಕ್ರಿಯೇಟ್ ಮಾಡ್ತು ಅಂದರೆ ಸಿನಿಮಾ ನೋಡುವಾಗ ಒಂದು ರೈಟ್ ಕಾಲ್, ಒಂದು ಸ್ಟ್ರಾಂಗ್ ಕಾಲು, ಅದು ಹೇಗೆ ಈಗ ವಿಜಯ್ ಅವ್ರು ತೊಗೊಂಡಿದ್ದಾರಲ್ಲ, ಅಂದರೆ ನಾನು ಹೋರಾಡೋದೇ ಸಮಾನತೆಗೋಸ್ಕರ, ಸಮಾನತೆಯನ್ನು ಹೈಲೈಟ್ ಮಾಡಬೇಕು ಅನ್ನೋಂಥದ್ದು. ಹೌದು. ಆ ಥಿನ್ ಲೈನ್ ಕೂಡ ಹಾಗೆ ಸರ್ ಕ್ಯಾರಿ ಆಗಿದೆ, ಸಣ್ಣ PC ಕ್ಯಾರೆಕ್ಟರ್ ಮೂಲಕ. ಇದು ಆಡಿಯನ್ಸಿಗೆ ಹೇಗೆ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಕೋರ್ಟ್ಗಳಿಗೆ ಹೋದರೆ ನೀವು ಇವತ್ತು ಎಲ್ಲ ಸಮುದಾಯದ್ದೂ ಯಾರು ಉಳ್ಳವರಿದ್ದಾರಲ್ಲ ಅವರೆಲ್ಲರೂ ಎಲ್ಲ ಸಮುದಾಯದ ಅಮಾಯಕರ ಮೇಲೆ ಕೇಸ್ ಹಾಕಿ ನೀವು ಲೆಕ್ಕ ಮಾಡೋಷ್ಟಾಗಲ್ಲ ಅಷ್ಟು ಜನ ಇವತ್ತು ನರಳ್ತಾ ಇದ್ದಾರೆ. ಲ್ಯಾಂಡ್ ವಿಷಯದಲ್ಲಿ ಇವತ್ತಿಗೂ ನರಳ್ತಾ ಇದ್ದಾರೆ. ನಾವು ಅವರ ವಿರುದ್ಧವಾಗಿ ನಿಂತು, ನೊಂದವರ ಪರವಾಗಿ ನಿಂತು ಮಾಡಿರೋ ಸಿನಿಮಾ ಇದು ಎಲ್ಲ ಸಮುದಾಯಕ್ಕೆ. ನಾನು ನಿಮಗೆ ಸುಬ್ಬು ಹೊಲಿಯಾರ್ ಅಂತ ಹೇಳಿ ಅಣ್ಣ, ಅವರು ತುಂಬ ದೊಡ್ಡವರು, ಅವರು ನನ್ನನ್ನು ತಬ್ಕೊಂಡು ತುಂಬ ನಾವು ನೊಂದ್ಬಿಟ್ಟಿದ್ದೀವಪ್ಪ ಅಂತಂದರು. ನಾನೇ ತುಂಬ ನೋಡಿದ್ದೀನಿ, ಇನ್ನೆಷ್ಟು ನೋಡಿರ್ಬೇಡ ಪಾಪ ಈ ಮಹಾನ್ ವ್ಯಕ್ತಿ ಅಂತ. ನನಗೆ 1-2 ತೊಟ್ಟು ಕಣ್ಣಲ್ಲಿ ನೀರು ಬರೋ ಥರ ಆಯಿತು, ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಬಂದ್ಬಿಟ್ಟೆ. ಇದು ನೊಂದವರ ಪರವಾಗಿ ನಿಂತಿರುವಂಥ ಸಿನಿಮಾ ಹೊರತು ನಾವು ಯಾವುದೇ ಸಮುದಾಯದ ಬಗ್ಗೆ ಆಗಲಿ, ಯಾವುದೇ ಜಾತಿ ಬಗ್ಗೆ ಆಗಲಿ, ಫಸ್ಟ್ ಆಫ್ ಆಲ್ ನನಗೆಲ್ಲ ಒಂದೇ ಜಾತಿ, ಮನುಷ್ಯ ಜಾತಿ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಇರೋದಿಲ್ಲಿ. ಸ್ಪೆಷಲಿ ಕಲಾವಿದನಾಗಿ ಕ್ಯಾಸ್ಟ್. ಹೌದೌದು, ನನಗೆ ಅದು ಯಾವತ್ತೂ ಅದಿಲ್ಲ. ಆಯಿತು, ಇವತ್ತು ಪರಿಸ್ಥಿತಿ ಹಂಗಿದೆ, ಭಾರತದ ಪರಿಸ್ಥಿತಿ ಹಂಗಿದೆ. ಆ ಭಾರತದ ಪರಿಸ್ಥಿತಿ ಒಂದು ದಿವಸ ಇದು ಸರಿ ಹೋಗುತ್ತೆ, ಕ್ರಮೇಣ ಸರಿ ಹೋಗುತ್ತೆ. ಆ ಸರಿ ಹೋಗೋವರೆಗೂ ನಾವೆಲ್ಲ ಹೊಡೆದಾಡಲೇಬೇಕು, ಗುದ್ದಾಡಲೇಬೇಕು ಇದರ ವಿಷಯದ ಬಗ್ಗೆ. ಸರ್, ಇನ್ನೊಂದು ಡೈಲಾಗು ಉಮಾಶ್ರೀ ಅವ್ರ ಪಾಯಿಂಟ್ ಆಫ್ ವ್ಯೂ, ನೀನು ನಿನ್ನ ಸ್ವಂತ ಜಮೀನಲ್ಲಿ ಬೆಳೆ ಬೆಳೆದು ಅದರ ಅನ್ನನ ನಾನು ತಿನ್ನಿಸೋವರೆಗೂ ನನ್ನ ಕೈ ತುತ್ತು ಸಿಗಲ್ಲ. ಹೌದು ಸರ್, ನೋಡೋರಿಗೆ ಗುರು ಇದು ಏನು ಲಿಂಕ್ ಕೊಡ್ತಾರೆ, ಏನು ಸ್ಟ್ರಾಂಗ್ ವಿಷಯ ಹೇಳ್ತಾರೆ ಮಗನಿಗೆ ಅನ್ನೋಂಥದ್ದು ಒಂದು ಪರ್ಸ್ಪೆಕ್ಟಿವ್ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲೆಲ್ಲೂ ತಾಯಿ ಕಳ್ತನ ಮಾಡು ಅಥವಾ ಮೋಸ ಮಾಡು ಅಂತ ಎಲ್ಲೂ ಹೇಳಿಲ್ಲ. ನಿನ್ನ ಸ್ವಂತ ಜಮೀನಿನಲ್ಲಿ ನೀನೇ ದುಡಿದು ನನಗೆ ಅನ್ನ ಹಾಕಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿಯ ಕನಸಾಗಿದ್ದು, ಮತ್ತು ಅಂಥ ತಾಯಂದಿರ ನೋವು ಕೂಡ ಇವತ್ತು ಕೋರ್ಟಲ್ಲಿದ್ದಾವೆ ಸರ್. ಆಯ್ತಾ, ನಿಮಗೆ ಒಂದು ಇದು ತೋರಿಸ್ತೀನಿ. ಚೋಮನ ಮಕ್ಕಳು ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಇವತ್ತಿಗೂ ಎಂಥ ಅಮಾಯಕರು ಅಂದರೆ ಅವರು. ಆದರೆ ಯಾರಾದರೂ ನೋಡಿ ಅದನ್ನು ಯೂಟ್ಯೂಬಲ್ಲಿದೆ ಚೋಮನ ಮಕ್ಕಳು ಅಂತ, ಲಿಟ್ರಲಾಗಿ ಅಳ್ತೀವಿ ನಾವು. ಇದೇ ಬೆಂಗಳೂರು ಪಕ್ಕದಲ್ಲೇ ಇರೋರು, ಅವ್ರು ಇವತ್ತು ಒದ್ದಾಡ್ತಾ ಇರೋ ಜೀವನ ನೋಡಿದ್ರೆ ಅಷ್ಟು ನೋವಾಗುತ್ತೆ ಮನಸ್ಸಿಗೆ. ನಾವು ಅದ್ರ ಪರವಾಗಿಯೇ ನಿಂತೆ ಮಾಡ್ತಾ ಇರೋದು. ಯಾರೋ ಅವ್ರಿಗೆ ಬಾಯಿಗೆ ಬಂದಿದ್ದು, ಅವ್ರಿಗೆ ಜ್ಞಾನಕ್ಕೆ ಬಂದಿದ್ದೆಲ್ಲನೂ ಮಾಡ್ಕೋತಾ ಇದ್ದಾರೆ. ನಾವೆಲ್ಲ ಅವತ್ತು ಅವ್ರಿಗೆಲ್ಲ ಯಾರಿಗೂ ಕೇರು ಮಾಡಲ್ಲ, ಎದುರೋದು ಇಲ್ಲ, ಹೆದರಿಕೆ ಅನ್ನೋದು ನಮ್ಗೆ ಗೊತ್ತೂ ಇಲ್ಲ. ಆಮೇಲೆ ಸರ್, ಸಿನಿಮಾ ನೋಡಿದಾಗ ನನಗೆ ಆ್ಯಸ್ ಆಡಿಯನ್ಸ್ಗೆ ಅನಿಸಿದ್ದು, ಗುರು ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ವಿಷಯನ ತುಂಬ ಸ್ಟ್ರಾಂಗಾಗಿ ಹೇಳಿದ್ದಾರೆ. ಇಲ್ಲಿ ಯಾವುದನ್ನು ಸ್ಪೆಸಿಫಿಕ್ ಆಗಿ ಆ ಜಾತಿ ಈ ಜಾತಿ ಅಂತ ಮೆನ್ಷನ್ನೇ ಮಾಡಿಲ್ಲ. ಬಟ್ ವೈ ಸಮ್ ಪೀಪಲ್ಸ್ ಆರ್ ಕೆಟಗರಿಂಗ್ ಇನ್ ಅ ಸಿಂಗಲ್ ಲೈನ್. ಯಾರಿಗೆ ಆ
ಜಾತಿ ಪದ್ಧತಿನ ಇಟ್ಕೊಂಡು ಮಜಾ ತಗೋಬೇಕು ಅಂತ ಇದೆಯೋ, ನರಳಿಸ್ಬೇಕು ಅಂತ ಇದೆಯೋ, ಇವ್ರನ್ನ ಹಂಗೇ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಗೊತ್ತಾ, ಆ ಮನಸ್ಥಿತಿಗಳಿಗೆ ಮಾತ್ರ ಯೋಚನೆ ಬರ್ತಾ ಇರೋದು. ಆ ಮನಸ್ಥಿತಿಗಳು ನಾನೊಂದೇ ಕೇಳ್ಕೊಳ್ಳೋದು, ದೇವರು ಅವ್ರಿಗೆ ಒಳ್ಳೆ ಮನಸ್ಥಿತಿ ಕೊಡಲಿ ಯಾವಾಗಲೂ ಅಂತ. ಆಮೇಲೆ ಇವತ್ತು ನೋಡಿ, ನೀವು ಯಾವುದೇ ರಾಜಕೀಯದ ಪಕ್ಷ ತಗೊಳ್ಳಿ, ಯಾವುದೇ ಪಕ್ಷದಲ್ಲಿ ಯಾರೇ ಗೆಲ್ಲಬೇಕಾದ್ರೂ ಎಲ್ಲ ಸಮುದಾಯದವರು ಇದ್ದಾಗ ಮಾತ್ರ ನೀವು ಗೆಲ್ಲಕ್ಕಾಗೋದು. ವೆರಿ ಟ್ರೂ ಸರ್. ಸೊ ಹಂಗಾಗಿ ನೀವು ಯಾರ್ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾಯಿದ್ರೋ ನೀವೆಲ್ಲ ಇರೋದೇ ಸಂವಿಧಾನದ ಕೆಳಗಡೆ, ಸಂವಿಧಾನದ ಮೇಲೆ ನೀವು ಹೋಗೋಕ್ಕಾಗಲ್ಲ ಅಲ್ವಾ. ಮೇಲಾಗಿ ಸಂವಿಧಾನವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಕೂಡ ನೀವು ಮಾಡಿಲ್ಲ. ನೀವು ಮಾಡೇ ಇಲ್ಲ. ಫಸ್ಟ್ ಆಫ್ ಆಲು ನೀವು ಮಾಡಿದಿದ್ರೆ ಮಾತಾಡ್ತಿರಲಿಲ್ಲ. ನೀವಿರೋದೇ ಸಂವಿಧಾನದ ಚಾವಣಿ ಕೆಳಗೆ, ನೀವು ಹೋಗೋವರೆಗೂ ಅಲ್ಲೇ ಇರಬೇಕು, ಅದ್ರ ಮೇಲೆ ಬರೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಬಾಯಿಗೆ ಬಂದಿದ್ದಲ್ಲ ಅಂದ್ಕೊಂಡು ಮೈಕೈ ಎಲ್ಲ ಪರ್ಚ್ಕೊಂಡು ಯಾಕೆ ಮಾಡಬೇಕು ಅಲ್ವಾ. ಒಂದು ಸತಿ ನಿಮ್ಗೆ ಅದು ಮನದಟ್ಟಾದರೆ ಗೊತ್ತಾಗತ್ತೆ ನಿಮ್ಗೆ ಮುಂದೆ ಏನು ಅಂತ. ಮೇಲಾಗಿ ಸರ್, ಸಂವಿಧಾನವನ್ನು ಸಿನಿಮಾದಲ್ಲಿ ಇಂಟರ್ ಕನೆಕ್ಟ್ ಮಾಡ್ತಾನೆ. ಈ ಮೊನ್ನೆ ಜಾಥಾ ಕೂಡ ಮಾಡಲ್ಲ, ಒಂದು ಜಾಥಾ ಯೂನಿವರ್ಸಿಟಿ, ಅದು ಬೇರೆ ಥರದ್ದು ಒಂದು ಸೌಂಡು ಕ್ರಿಯೇಟ್ ಮಾಡಿತ್ತೆ ನಾನು ಅಬ್ಸರ್ವ್ ಮಾಡಿದಾಗ. ಸೌಂಡ್ಗಿನ್ನ ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಅಂತ ಹೇಳ್ಬೋದು. ನನಗನ್ಸುತ್ತೆ ನನ್ನ ಸಿನಿಮಾ ಕೆರಿಯರಲ್ಲಿ ಅಥವಾ ನಾನು ಬೇರೆ ಕಡೆ ಅವಾಗಿತ್ತೇನು ಅಣ್ಣವ್ರ ಕಾಲದಲ್ಲೆಲ್ಲ ಮಾಡಿದ್ದಾರೆ. ಅಣ್ಣವ್ರ ಕಾಲದಲ್ಲಿ ಅದು ಬೇರೆನೇ ರೆವಲ್ಯೂಷನ್ ಆಗಿತ್ತು ಅನ್ಸುತ್ತೆ. ಪಾಪ ಈಗ ಯೂನಿವರ್ಸಿಟಿ ಮಕ್ಕಳು ಎಲ್ಲ PhD ಹೋಲ್ಡರ್ಸು, ಲೈಕ್ ಇದು ಮಾಸ್ಟರ್ ಡಿಗ್ರಿ ಮಾಡಿರೋರು, ಅವ್ರೊಂದು ಜಾಥಾ ಬರ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಅವ್ರಿಗೆ. ನಿಜವಾಗ್ಲೂ ಅವರೆಷ್ಟು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋ ಅರ್ಥ ಅದೇನೆ ಸರ್. ಮೇಲಾಗಿ ಸಿನಿಮಾ ರಿಲೀಸ್ ಆದ ನಂತರವೂ ಸಿನಿಮಾ ಆಗಲಿ, ಸಿನಿಮಾ ತಂಡವಾಗಲಿ, ನಾಯಕ ನಟರಂತ ನೀವಾಗಲಿ, ಎಲ್ಲೂ ಏನನ್ನೂ ಅದರ ಬಗ್ಗೆ ಬಿಂಬಿಸದೆ ನಾರ್ಮಲಾಗಿ ಇದ್ದಾಗಲೂ ಸಹ ಒಂದಷ್ಟು ಜನ ಕಮೆಂಟ್ಸಿಗೆ ಹೇಗೆ ಕಮೆಂಟ್ಸ್ ಮಾಡ್ತಾರೆ ಅಂದರೆ, ನೀನು ಸಿನಿಮಾ ನೋಡಿಲ್ಲ ಅನ್ಸುತ್ತೆ, ಫಸ್ಟ್ ಹೋಗಿ ಸಿನಿಮಾ ನೋಡು. ಎಕ್ಸಾಕ್ಟ್ಲಿ. ಸಿನಿಮಾ ನೋಡಿದ್ಮೇಲೆ ಸಿನಿಮಾದ ಲೇಯರ್ ಅರ್ಥ ಮಾಡ್ಕೋ. ಹೌದು. ಶ್ರೀಮಂತರು ಬಡವರು ಅನ್ನೋದನ್ನ ಮಾತ್ರ ಅಲ್ಲಿ ಬಿಂಬಿತ ಮಾಡಿದ್ದಾರೆ, ಬಿಟ್ರೆ ಜಾತಿನ ತೋರ್ಸೇ ಇಲ್ಲ ಅಂತ ಜನಗಳೇ ಸರ್ ಫೈಟ್ ಮಾಡ್ತಾರೆ. ನಾನು ಇವಾಗಲೂ ಹೇಳ್ತಿಲ್ಲ ಪಾಪ, ಸುಮ್ಮನೆ ಆದ್ರೂ ದಲಿತ ಮಕ್ಕಳ ಮೇಲೆ ಆಗ್ತಾ ಇದ್ದಾರೆ ಸರ್. ಪ್ರಪಂಚದಲ್ಲಿ ತುಂಬ ನೊಂದು ಬೆಂದು ಕಣ್ಣಲ್ಲಿ ರಕ್ತ ಸುರಿಸಿರೋರೇ ದಲಿತರು ಪಾಪ. ಅವರು ನನ್ನವರೇ ಅಲ್ವಾ, ಬಿಟ್ಕೊಡೋಕ್ಕಾಗತ್ತಾ? ನಾವು ಸಮಾನತೆನೇ ಅಲ್ವಾ ಕೋರೋದು, ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ? ಎಷ್ಟು ಆ ಎಲ್ಲ ಕೆಳವರ್ಗದ ಸಮುದಾಯಗಳ ನೋವುಗಳು ನೀವು ಕೇಳಿದ್ರೆ ನಿಜವಾಗ್ಲೂ ಹಂಗೆ ನಾವೇ ಬದಲಾಗಬೇಕು ಅನ್ಸುತ್ತೆಪ್ಪ. ನಾನು ಮನುಷ್ಯನಾಗಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ ಅನ್ಸುತ್ತೆ. ಸರ್ ಡೈಲಾಗ್ ಚೆನ್ನಾಗಿದೆ, ಬದಲಾಗಿ ಇಲ್ಲ ಬದಲಾಯಿಸ್ತಾನೆ. ಸರ್ ಅದು ಎಷ್ಟು ಕಮರ್ಷಿಯಲಿ ಕ್ಲಾಪ್ಸ್ ಬಿತ್ತು ಅಂದರೆ ತ್ರಿವೇಣಿ ಥಿಯೇಟ್ರಲ್ಲಿ, ಹೌದು ಗುರು ಹೌದು ಹುಲಿಯ ಅಂತ. ಸರ್ ಮೇಲಾಗಿ ತೆರಿಗೆ ವಿನಾಯಿತಿ ಬಗ್ಗೆ ಸರ್, ಐ ಆಮ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ಸ್ ಟು ದ ಗೌರ್ನಮೆಂಟ್. ಇವತ್ತು ಸಿದ್ದರಾಮಯ್ಯ ಸಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರ ವಿಚಾರವನ್ನು ಇಟ್ಟುಕೊಂಡು ಆಗ ಅಹಿಂದ ಮೂಮೆಂಟಲ್ಲಿದ್ದು, ಈಗ ಅವರ ಎಲ್ಲವೂ ಅವ್ರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರೋದ್ರಿಂದ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ಅವ್ರಿಗೆ. ಎಂಟೈರ್ ಕರ್ನಾಟಕ ಗೌರ್ಮೆಂಟ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಷಯದಲ್ಲಿ. ವಿಜಯ್ ಕುಮಾರ್ ಅವರು ಬರೀ ಸಿನಿಮಾದ ಕತೆಗೆ ಮಾತ್ರ ದಿ ಸರ್ವೈವರ್ ಅಲ್ಲ, ಎಲ್ಲ ಈ ಥರದ ಗಟ್ಟಿ ವಿಷಯಗಳಿಗೆ ಸರ್ವೈವರ್ ನಿಂತ್ಕೋಬೇಕು ಅನ್ನೋಂಥ ಒಂದು ಸಣ್ಣ ಪ್ರೀತಿಯ ಕೋರಿಕೆ ನಿಮ್ಮ ಅಭಿಮಾನಿಗಳದ್ದು. ನಾನು ಅವತ್ತೇ ಡಿಕ್ಲೇರ್ ಮಾಡಿದ್ದೀನಿ, ಎಲ್ಲ ಸಮುದಾಯಗಳ ಕಥೆಗಳನ್ನು ನಾನು ಮಾಡೇ ಮಾಡ್ತೀನಿ, ನೀವು ಯಾರೂ ತೊಡೆಯೋಕ್ಕಾಗೋದೇ ಇಲ್ಲ ಅಂತ. ರೈತರು, ಅಧಿಕಾರ ಮತ್ತು ಸರ್ಕಾರಕ್ಕೆ ನಿಮ್ಮ ಸಿನಿಮಾ ತುಂಬ ಹತ್ತಿರ ಆಗಿದೆ ಈಗ. ಹೌದು. ರೈತರು, ಅಧಿಕಾರ, ಇವತ್ತಿನ ಸರ್ಕಾರ ಆಗ್ಬೋದು ಸರ್. ಸರ್ಕಾರ ಅನ್ನೋ ಮಾತಲ್ಲಿ ನನಗೆ ಯಾವುದೇ ಸರ್ಕಾರ ಬಂದ್ರೂ ನೀವು ಸಂವಿಧಾನದ ಮೇಲೇ ಪ್ರಮಾಣ ಮಾಡಿ ಮಾತಾಡೋದು ಅಲ್ವಾ, ಅದನ್ನ ಮುಟ್ಟೆ ಪ್ರಮಾಣ ಮಾಡೋದು. ಎಲ್ಲ ಪಕ್ಷಗಳು ಇದನ್ನೇ ಮಾಡ್ತಾ ಇರೋದು. ಸೊ ಹಂಗಾಗಿ ಎಲ್ಲ ಪಕ್ಷದಲ್ಲೂ ಎಲ್ಲ ಥರದ ಶ್ರಮಿಕರು, ಲೈಕ್ ಏನು ಹೇಳ್ತಾರೆ, ನೊಂದವರು, ಎಲ್ಲ ಸಮುದಾಯದವರು ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ರಿಗೂ ಸಂವಿಧಾನ ಬೇಕು. ಸರ್ ಆಲ್ಮೋಸ್ಟ್ 2ನೇ ವಾರ ಹೋಗ್ತಿರೋ ಸಿನಿಮಾಗೆ ಈ ತೆರಿಗೆ ವಿನಾಯಿತಿ ಅನ್ನೋದು ಆ್ಯಸ್ ಅ ಮೀಡಿಯಾದವನಾಗಿ, ಆ್ಯಸ್ ಅ ಆಡಿಯನ್ಸ್ ಆಗಿ ನನಗೆ ತುಂಬ ರಿಸೀವಬಲ್ ಪಾಯಿಂಟ್ ಅದು. ಸರ್ ನೆಕ್ಸ್ಟ್ ಏನೇ ಸರ್ ಪ್ರೊಸೆಸ್ ಆಗಿದೆ ಸಿನಿಮಾದ ಬಗ್ಗೆ? ಒಂದಷ್ಟು ಅಂದರೆ ತುಂಬ ಕಡೆ ಹೌಸ್ಫುಲ್ ಹೋಗ್ತಿದೆ ಸಿನಿಮಾ. ಹೌದು. ಈಗ ಅದನ್ನು ಒಂದು ಎಲ್ರಿಗೂ ಧನ್ಯವಾದಗಳು ಹೇಳುವ ಮೂಲಕ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ನಾನು. ಎಂಟೈರ್ ಮಾಧ್ಯಮದವರು, ಲೈಕ್ ರೈಟಿಂಗ್ ಮಾಧ್ಯಮ ಆಗ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು,
ಈಗ ಯಾರೋ ಹೊಸ್ದಾಗಿ ಪಾಪ್ರಾಸಿಸ್ ಅಂತ ಉಟ್ಕೊಂಡಿದ್ದಾರೆ ಮಕ್ಕಳು, ಅವರಾಗ್ಬೋದು, ಎಲ್ರಿಗೂ ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇ ಆರ್ ಹೆಲ್ಪಿಂಗ್ ಮೀ ಅ ಲಾಟ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.